everyone, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು SEEMA'S ಅಕಾಡೆಮಿ. ಸೊ ಇವತ್ತು ಈ ವಿಡಿಯೋ ಹಾಕ್ತಾ ಇರುವ ಉದ್ದೇಶ ಏನು ಅಂತ ಹೇಳಿದ್ರೆ, ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ರಿವಿಷನ್ ಸೀರೀಸ್ ಎಕನಾಮಿಕ್ಸ್ ಮ್ಯಾರಥಾನ್ ಅಂತ ಹೇಳ್ಕೊಂಡು, ಸೊ ದ್ಯಾಟ್ ಇಟ್ ಈಸ್ ಯೂಸ್ಫುಲ್ ಫಾರ್ ಯು ಟು ರಿವೈಸ್ ಫಾರ್ ದ ಫೈನಲ್ ಎಕ್ಸಾಮಿನೇಷನ್. ಸೊ ಈಗಾಗಲೇ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ ಗಳು ನಿಮ್ದು ನಡೀತಾ ಇವೆ ಕಾಲೇಜಲ್ಲಿ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಫೈನಲ್ ಎಕ್ಸಾಮಿನೇಷನ್ ಡೇಟ್ ಕೂಡ ಬಂದ್ಬಿಡುತ್ತೆ ಅಲ್ವಾ. So 25th April is your final examination commencement date. So that is why let's revise for your economics, second PUC economics. So ಯಾವುದೇ ರಿವಿಷನ್ ಅನ್ನ ಈವರೆಗೆ ನಾನು ಮಾಡಲಿಲ್ಲ ಅಂತ ಹೇಳೋರಿಗೆ ಇದು ವಿಡಿಯೋಗಳು ತುಂಬಾ ಹೆಲ್ಪ್ಫುಲ್ ಆಗಬಹುದು. ಸೊ stay tuned with the channel. ಇವತ್ತಿನ ವಿಡಿಯೋದಲ್ಲಿ ನಾವು ಮ್ಯಾಚ್ ದ ಫಾಲೋವಿಂಗ್ ಅನ್ನ ಕಂಪ್ಲೀಟ್ ಮಾಡೋಣ. After that we are going to post videos on 1 marks questions, filling the blanks, multiple choice questions, 2 marks questions, practical oriented questions, everything we shall cover. Okay, ಹೇಗಿದ್ರು 4 marks ಮತ್ತು 6 marks ಗೆ with detailed explanations videos ಚಾನೆಲ್ ಅಲ್ಲಿ ಅವೈಲೇಬಲ್ ಇದೆ. ಇನ್ನು 3-4 ಚಾಪ್ಟರ್ಸ್ ಗಳು ಉಳಿದಿವೆ, ಅದನ್ನ ನಾನು ಸೈಮಲ್ಟೇನಿಯಸ್ಲಿ ಪೋಸ್ಟ್ ಮಾಡ್ತಾ ಇದ್ದೇನೆ. Okay, so today we are going to start with the match the following. So from microeconomics, okay, now chapter 1, introduction from microeconomics. Now ಒಂದು ಟಿಪ್ ನಾನು ಹೇಳುವಂತದ್ದು ಮ್ಯಾಚ್ ದ ಫಾಲೋವಿಂಗ್ ಗೆ, ಅದು ಗೊತ್ತಿರಬಹುದು, ಯೂಶುವಲ್ ಆಗಿ ಸ್ಟೂಡೆಂಟ್ಸ್ ಅದೇ ಅಪ್ಲೈ ಮಾಡ್ತಾರೆ. ಫಸ್ಟ್ ಯು ಫೈಂಡ್ ಔಟ್ ವಿಚ್ ಎವರ್ ಯು ನೋ, ಯಾವ್ದು ಗೊತ್ತಿದೆ ಅದನ್ನ ಮ್ಯಾಚ್ ಮಾಡ್ಕೊಳ್ಳಿ. ಇನ್ನು ಉಳಿದದನ್ನ ಗೊತ್ತಿಲ್ಲದಿದ್ರೆ ಅಲ್ಲ, ಸಪೋಸ್ ಒಂದು 3 ನಿಮಗೆ ಗೊತ್ತಿದೆ ಅನ್ನೋದಿದ್ರೆ ಅದನ್ನ ಮ್ಯಾಚ್ ಮಾಡ್ಕೊಳ್ಳಿ. 2 ಗೊತ್ತಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಗೆ ನೀವು ಗೆಸ್ ವರ್ಕ್ ಅನ್ನ ಮಾಡಿ. ಓಕೆ, ಫಸ್ಟ್ ಗೆ ಗೆಸ್ ವರ್ಕ್ ಅನ್ನ ಮಾಡೋದು ಬೇಡ. ಫಸ್ಟ್ ಗೆ ಯಾವ್ದು ಗೊತ್ತಿದೆ ಅದನ್ನ ನೀವು ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಳ್ಳಿ. ನಾವು ಮಾರ್ಕೆಟ್ ಇಕಾನಮಿ ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ಏನಂತ ಕರಿತೇವೆ, ಪ್ರೈವೇಟ್ ಇಂಡಿವಿಜುವಲ್ಸ್ ಗಳು ಸೆಟ್ ಅಪ್ ಮಾಡುವಂತದ್ದು ಅಂತ ಕರಿತೇವೆ ಅಲ್ವಾ. ವಿ ಹ್ಯಾವ್ ಲರ್ನ್ಡ್ ಮಾರ್ಕೆಟ್ ಇಕಾನಮಿ ಅಂಡ್ ಸೆಂಟ್ರಲ್ ಪ್ಲಾನ್ಡ್ ಇಕಾನಮಿ. ಸೊ ಎಲ್ಲಿಯಾದ್ರೂ ಪ್ರೈವೇಟ್ ಅನ್ನೋ ಶಬ್ದ ಇದೆಯಾ ಅಂತ ನೋಡ್ಕೊಳ್ಬೇಕು. ಸೊ ದೇರ್ ಇಸ್ ಅ ಟರ್ಮ್ ಪ್ರೈವೇಟ್ ಹಿಯರ್. ಸೊ ಮಾರ್ಕೆಟ್ ಇಕಾನಮಿ ವಿಲ್ ಗೋ ವಿತ್ ಬಿ, ಪ್ರೈವೇಟ್. ದೆನ್ ವಾಟ್ ಇಸ್ ದ ಸರ್ವಿಸ್ ಆಫ್ ಟೀಚರ್? ಸಿ ಸರ್ವಿಸ್ ಆಫ್ ಟೀಚರ್, ಓಕೆ, ಅದನ್ನ ಈಗ ಇಟ್ಕೊಳ್ಳೋಣ. ವಿಲ್ ಕೀಪ್ ಇಟ್ ಆಸ್ ಇಟ್ ಈಸ್. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್, ಸೆಂಟ್ರಲಿ ಪ್ಲಾನ್ಡ್ ಇಕಾನಮಿ. ಸೆಂಟ್ರಲಿ ಪ್ಲಾನ್ಡ್ ಇಕಾನಮಿಯಲ್ಲಿ ಎಲ್ಲ ಡಿಸಿಷನ್ಸ್ ಗಳನ್ನು ತಗೊಳ್ಳುವವರು ಯಾರು? ಇಟ್ ಇಸ್ ಟೇಕನ್ ಬೈ ದ ಗವರ್ಮೆಂಟ್. ವಿ ನೋ ದಟ್, ಕರೆಕ್ಟ್. ಸೊ ಎಲ್ಲಿಯಾದ್ರೂ ಗವರ್ಮೆಂಟ್ ಅನ್ನೋ ಶಬ್ದ ಇದೆಯಾ ಅಂತ ನೋಡಿ. ಸಿ ದೇರ್ ಇಸ್ ಗವರ್ಮೆಂಟ್. ಸೊ ಸೆಂಟ್ರಲಿ ಪ್ಲಾನ್ಡ್ ಇಕಾನಮಿ ವಿಲ್ ಗೋ ವಿತ್ ಎ, ಗವರ್ಮೆಂಟ್. ಡನ್. ದೆನ್ ಪಾಸಿಟಿವ್ ಇಕನಾಮಿಕ್ಸ್. ಪಾಸಿಟಿವ್ ಇಕನಾಮಿಕ್ಸ್ ನ ಬಗ್ಗೆ ನಾವು ಕಲ್ತಿದ್ದೇವೆ. ಏನು ಪಾಸಿಟಿವ್ ಇಕನಾಮಿಕ್ಸ್ ಅಲ್ಲಿ ನಾವು ಕಲಿಯುವಂತದ್ದು? ಇಟ್ ಈಸ್ ದ ಫಂಕ್ಷನಿಂಗ್ ಆಫ್ ದ ಮೆಕ್ಯಾನಿಸಮ್ ಅಲ್ವಾ. If you have studied the meaning, you should be knowing that it is the functioning of mechanism. ಹಾಗಾದ್ರೆ ನಾರ್ಮ್ಯಾಟಿವ್ ಇಕನಾಮಿಕ್ಸ್ ಏನಾಯ್ತು? ಇವ್ಯಾಲ್ಯೂಯೇಷನ್ ಆಫ್ ದ ಮೆಕ್ಯಾನಿಸಮ್. ಇನ್ನು ಉಳಿದದ್ದು ಯಾವುದು? ಸರ್ವಿಸ್ ಆಫ್ ಅ ಟೀಚರ್. ಸರ್ವಿಸ್ ಆಫ್ ಅ ಟೀಚರ್ಗೆ ಏನು ಬೇಕಾಗಿರುತ್ತೆ? ಇಟ್ ರಿಕ್ವೈರ್ಸ್ ಸ್ಕಿಲ್, ಕೌಶಲ್ಯಗಳು ಬೇಕು ಅಲ್ವಾ. ಸೊ ದಿಸ್ ಇಸ್ ಅಬೌಟ್ ದ ಚಾಪ್ಟರ್ 1, ಇಂಟ್ರೊಡಕ್ಷನ್. Quickly we'll revise once again. Market economy matched with private, service of a teacher skill, centrally planned economy government, positive economics functioning of the mechanism, normative economics evaluate the mechanism. Yes, now coming to the chapter 2, theory of consumer behavior. Now first here you see demand curve. Demand curve ನಮ್ಗೆ ಎಲ್ರಿಗೂ ಗೊತ್ತಿದೆ. What is it? It is a downward sloping or upward sloping? It is definitely the downward sloping curve alva. So A will match with B. The first one will match with B. Next, linear demand curve. Linear demand curve sadhya gottagtilla anta ಹೇಳಿದ್ರೆ ಬಿಟ್ಬಿಡೋಣ, ಬೇಡ. Next, we'll go to unitary elasticity demand. Okay, ಅದು ಗೊತ್ತಾಗ್ತಿಲ್ಲ, leave it as it is now. ಕಾಂಪ್ಲಿಮೆಂಟರಿ ಗೂಡ್ಸ್ ಗೊತ್ತಿದೆಯಲ್ವಾ. ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಹೇಳಿದ್ರೆ ಎರಡಕ್ಕೂ ಡಿಮಾಂಡ್ ಒಟ್ಟಿಗೆ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಒಂದು ಇದ್ರೆ ಮಾತ್ರ ಇನ್ನೊಂದನ್ನು ಯೂಸ್ ಮಾಡಕ್ ಸಾಧ್ಯ. ಆ ತರದ್ದು ಯಾವ್ದಾದ್ರು ಗೂಡ್ಸ್ ನಮಗಿಲ್ಲಿ ಕಾಣ್ತಾ ಇದೆಯಾ? ಸೊ ದೇರ್ ಇಸ್ ಓನ್ಲಿ ಒನ್ ಆಪ್ಷನ್ ಹಿಯರ್, ಪೆನ್ ಅಂಡ್ ಇಂಕ್. ಇಂಕ್ ಇದ್ರೆ ಮಾತ್ರ ಪೆನ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗುವಂತದ್ದು, ಪೆನ್ ಇದ್ರೆ ಮಾತ್ರ ಇಂಕ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗುವಂತದ್ದು. ಸೊ ದೀಸ್ ಆರ್ ಕಾಂಪ್ಲಿಮೆಂಟರಿ ಗೂಡ್ಸ್. ಸೊ ಕಾಂಪ್ಲಿಮೆಂಟರಿ ಗೂಡ್ಸ್ ವಿಲ್ ಮ್ಯಾಚ್ ವಿತ್ ಪೆನ್ ಅಂಡ್ ಇಂಕ್. ಆಲ್ ರೈಟ್. ದೆನ್ indifference map. Indifference map ಅಂತ ಹೇಳಿದ್ರೆ we know that the family of indifference curve is called as indifference map. ಕರೆಕ್ಟಾ? ಸೊ 5 will match with D. ಇನ್ನು ಉಳಿದದ್ದು ಯಾವುದು? ಈ ಫಾರ್ಮುಲಾ ಮತ್ತೆ ED is equal to 1. So unitary elasticity of demand, we have studied types of elasticity of demand. There we have seen unitary elasticity of demand. So unitary ಅಂತ ಹೇಳಿದ್ರೆ 1 ಅಂತ, unit ಅಂತ ಹೇಳಿದ್ರೆ 1. So we will match this with this one
and then in ಉಳಿದದ್ದು ಯಾವುದು linear demand curve. So linear demand curve ಅನ್ನು we will match with this formula. As simple as that. Clear ಆಯ್ತಲ್ವಾ? Okay. Yes. Now coming to the chapter 3, production and cost. See, ಅತಿ ಸುಲಭವಾದ ಮ್ಯಾಚ್ ದ ಫಾಲೋವಿಂಗ್ ಇರುವಂತದ್ದು ನಿಮಗೆ ಈ ಚಾಪ್ಟರ್ ಅಲ್ಲಿ. ಯಾಕಂತ ಹೇಳಿದ್ರೆ ಅಬ್ರಿವೇಷನ್ಸ್ಗಳು, ಅಬ್ರಿವೇಷನ್ಸ್ ಅಂತ ಹೇಳಿದ್ರೆ ಫುಲ್ ಫಾರ್ಮ್ ಅನ್ನ ಬರೀಲಿಕ್ಕೆ. CRS ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಲ್ಲಿದೆ, ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. C for constant, R for returns, S for scale. Very simple. So CRS will go with constant returns to scale. Then SAC, short run average cost. SAC, where it will go with? It will go with C, short run average cost. LRAC ಏನು, long run average cost. It is just the full form. ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ, ವೆರಿ ಈಸಿ. Then TFC plus TVC, total fixed cost plus total variable cost ಅನ್ನ ಕಂಬೈನ್ ಮಾಡಿದಾಗ, ಆಡ್ ಮಾಡಿದಾಗ ನಮಗೆ ಸಿಗುವಂತ ಆನ್ಸರ್ ಏನು? It is equal to total cost. Then remaining SMC, that is short run marginal cost. Marginal cost ಅನ್ನ ಫೈಂಡ್ ಔಟ್ ಮಾಡುವಂತ ಫಾರ್ಮುಲಾ ಈಸ್ delta TC, ಅಂದ್ರೆ change in total cost divided by delta C, change in cost. So this is for the third chapter. Okay, now from the chapter 4, theory of firm under perfect competition. So ಇದರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಅಂತ ಅನಿಸಿದ್ರೆ ಫಸ್ಟ್ ಗೆ ಏನ್ ಮಾಡಿ, ಪರ್ಫೆಕ್ಟ್ ಕಾಂಪಿಟೇಷನ್, ಎಲ್ಲಿಯಾದ್ರೂ ಪರ್ಫೆಕ್ಟ್ ಅನ್ನೋ ಪದ ಇದೆ ಅಂತ ನೋಡಿ. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ದೇರ್ ಇಸ್ ಪರ್ಫೆಕ್ಟ್ ಇನ್ಫಾರ್ಮೇಶನ್, ಕರೆಕ್ಟ್. ಸೊ ಯು ಹ್ಯಾವ್ ಅ ಟರ್ಮ್ ಪರ್ಫೆಕ್ಟ್ ಇನ್ಫಾರ್ಮೇಶನ್. So first we shall match perfect competition with the perfect information. Okay, so ಒಂದು ಮಾರ್ಕ್ ಆಯ್ತು ಇಲ್ಲಿ. ನೆಕ್ಸ್ಟ್ we know total revenue. Total revenue ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತಾನು ನಾನು ಹೇಳ್ಕೊಟ್ಟಿದ್ದೇನೆ ಹಿಂದಿನ ವಿಡಿಯೋಸ್. If you are a subscriber of my channel, I think you should very well know this. Total revenue ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು? ಪ್ರೈಸ್ ಇಂಟು ದ ಕ್ವಾಂಟಿಟಿ ಸೋಲ್ಡ್. ಎಷ್ಟು ಕ್ವಾಂಟಿಟಿಯನ್ನ ಸೆಲ್ ಮಾಡ್ತೀರಾ ಇಂಟು ಎಷ್ಟು ಪ್ರೈಸ್ ಇದೆ, ನಿಮ್ಮ ಪ್ರಾಡಕ್ಟಿನ ಬೆಲೆ ಎಷ್ಟು, ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಮ ಒಟ್ಟು ಆದಾಯ ಟೋಟಲ್ ರೆವೆನ್ಯೂ ಬರುತ್ತೆ ಅಲ್ವಾ. ಸೊ ಟೋಟಲ್ ರೆವೆನ್ಯೂ ವಿಲ್ ಗೋ ವಿತ್ C. Okay, then this is profit. Okay, ಇದು pi represents profit. Now we shall see average revenue. Average revenue calculation ಕೂಡ ನಮಗೆ ಗೊತ್ತಿದೆ ಹೇಗೆ, total revenue divided by the quantity ಮಾಡಿದ್ರೆ average revenue ಬರುತ್ತೆ. So average revenue is equal to total revenue divided by Q, that is quantity sold. Now normal profit ಅಲ್ಲಿ there is zero profit. Why zero profit ಅಂತ ಹೇಳಿದ್ರೆ, normal profit is equal to average revenue is equal to average cost. ಆಗ ನಾವು firm earns normal profit ಅಂತ ಕರಿತೇವೆ. So normal profit ಅಲ್ಲಿ ಯಾವುದೇ ಪ್ರಾಫಿಟ್ ಇರೋದಿಲ್ಲ. So that is why zero profit. Then ಪ್ರಾಫಿಟ್ ಫಾರ್ಮುಲಾ ಏನು? ಪ್ರಾಫಿಟ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಕಾಸ್ಟ್. ಎಷ್ಟು ಆದಾಯವನ್ನ ಫರ್ಮ್ ಮಾಡುತ್ತೆ ಮೈನಸ್ ಎಷ್ಟು ವೆಚ್ಚ ಆಗಿದೆ, ಎಷ್ಟು ಕಾಸ್ಟ್ ಆಗಿದೆ, ಅದನ್ನ ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ದ ಪ್ರಾಫಿಟ್. ಸೊ ಪ್ರಾಫಿಟ್ ಇಸ್ ಈಕ್ವಲ್ ಟು ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಕಾಸ್ಟ್. ಸೊ ಆರ್ ವಿ ಕ್ಲಿಯರ್ ವಿತ್ ದಿಸ್ ಮಚ್? Okay, this is for chapter 4. Yes, now coming to chapter 5, market equilibrium. First of all, Adam Smith gave the invisible hand theory. So directly we match Adam Smith with the operation of invisible hand. So invisible hand operation ಬಗ್ಗೆ ಹೇಳಿರುವಂತದ್ದು Adam Smith ರವರು. Next, price ceiling. See, price ceiling ಅಂತ ಹೇಳಿದ್ರೇನು? Something which is above ಅಲ್ವಾ, ನಮ್ಮ ರೂಫ್ ಅನ್ನ ನಾವು ಸೀಲಿಂಗ್ ಅಂತ ಕರಿತೇವೆ. ಸೊ ಪ್ರೈಸ್ ಸೀಲಿಂಗ್ ಅಂತ ಹೇಳಿದ್ರೆ ಒಂದು ಪ್ರೈಸ್ ಅನ್ನ ಫಿಕ್ಸ್ ಮಾಡಿರ್ತಾರೆ, ಅದಕ್ಕಿಂತ ಹೆಚ್ಚು ಪ್ರೈಸ್ ಅನ್ನ ಯಾವುದೇ seller fix ಮಾಡುವ ಹಾಗಿಲ್ಲ. So it is the upper limit on the price. So if you have understood price ceiling, you should also know what is price floor. Price floor means what? Floor ಅಂತ ಹೇಳಿದ್ರೆ ನೆಲದಲ್ಲಿರುವಂತದ್ದು, which is the lowest level. ಅದಕ್ಕಿಂತ ಕೆಳಗೆ ಏನು ಪ್ರೈಸ್ ಬೀಳೋ ಹಾಗಿಲ್ಲ. Okay, that is price floor. Price floor we shall match with C, lower limit on price. ಇನ್ನು ಮಾರ್ಕೆಟ್ ಈಕ್ವಿಲಿಬ್ರಿಯಂ ನಮ್ಗೆ ಎಲ್ರಿಗೂ ಗೊತ್ತಿದೆ. ವಾಟ್ ಇಸ್ ಇಟ್? ವೇರ್ ದ ಕ್ವಾಂಟಿಟಿ ಡಿಮಾಂಡೆಡ್ ಇಸ್ ಈಕ್ವಲ್ ಟು ದ ಕ್ವಾಂಟಿಟಿ ಸಪ್ಲೈ, ವಿ ಸೇ ದೇರ್ ಇಸ್ ಮಾರ್ಕೆಟ್ ಈಕ್ವಿಲಿಬ್ರಿಯಂ. ಈಕ್ವಿಲಿಬ್ರಿಯಂ ಅಂತ ಹೇಳಿದ್ರೇನೆ ಈಕ್ವಾಲಿಟಿ ಅಥವಾ ದೇರ್ ಇಸ್ ನೋ ಡಿಫರೆನ್ಸ್ ಅಂತ. ಸೊ ಮಾರ್ಕೆಟ್ ಈಕ್ವಿಲಿಬ್ರಿಯಂ ವಿಲ್ ಗೋ ವಿತ್ ದಿಸ್ ಒನ್. QD is equal to QS, quantity demanded is equal to quantity supplied.
ಇನ್ನು ಉಳಿದಂತೆ ಪಾಸಿಬಿಲಿಟಿ ಆಫ್ ಸೂಪರ್ ನಾರ್ಮಲ್ ಪ್ರಾಫಿಟ್. ಸೊ ಸೂಪರ್ ನಾರ್ಮಲ್ ಪ್ರಾಫಿಟ್ ಇದ್ದಾಗ ಅಂತ ಹೇಳಿದ್ರೆ ಅತಿ ಹೆಚ್ಚು ಲಾಭವನ್ನ ಗಳಿಸ್ತಾ ಇರುವಾಗ ಹೆಚ್ಚು ಹೊಸ ಫರ್ಮ್ಗಳು ಅಟ್ರಾಕ್ಟ್ ಆಗ್ತವೆ ಅಲ್ವಾ. ಸೊ ಅಟ್ರಾಕ್ಷನ್ ಆಫ್ ನ್ಯೂ ಫರ್ಮ್ಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಮಾರ್ಕೆಟ್ ಈಕ್ವಿಲಿಬ್ರಿಯಂ. ಸೊ ಇಲ್ಲಿಗೆ ಮೈಕ್ರೋ ಎಕನಾಮಿಕ್ಸ್ ನ ಮ್ಯಾಚ್ ದ ಫಾಲೋವಿಂಗ್ ಕಂಪ್ಲೀಟ್ ಆಯ್ತು. Now we are starting with macroeconomics. Okay, so ಯಾವ್ದಾದ್ರು ಚಾಪ್ಟರ್ ಬಿಟ್ಟು ಹೋಗಿದೆ ಅಂತ ಹೇಳಿದ್ರೆ there is no match the following in that particular chapter. So ನಿಮಗೆ ಕ್ವೆಶ್ಚನ್ ಬ್ಯಾಂಕ್ ನಲ್ಲಿ ಹೇಗಿತ್ತು ಅದನ್ನೇ ನಾನು ವಿಡಿಯೋದಲ್ಲಿ ಹಾಕಿದ್ದೇನೆ. ಓಕೆ, ಸೊ ಕ್ವೆಶ್ಚನ್ ಬ್ಯಾಂಕ್ ಅನ್ನ ನೀಟ್ ಆಗಿ ರಿವೈಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಕ್ವೆಶ್ಚನ್ ಬ್ಯಾಂಕಿನ ಹೊರಗಿನಿಂದ ಕ್ವೆಶ್ಚನ್ಸ್ ಬರುವಂತ ಸಾಧ್ಯತೆಗಳು ತುಂಬಾ ಕಡಿಮೆ. ಓಕೆ, ಯೂಶುವಲಿ ಕ್ವೆಶ್ಚನ್ ಬ್ಯಾಂಕ್ ಅನ್ನೇ ರೆಫರ್ ಮಾಡಿಕೊಂಡು ನಿಮ್ಮ ಫೈನಲ್ ಎಕ್ಸಾಮಿನೇಷನ್ ಪೇಪರ್ ಅನ್ನ ಸೆಟ್ ಮಾಡ್ತಾರೆ. ಸೊ ಹಾಗಾಗಿ ಕ್ವೆಶ್ಚನ್ ಬ್ಯಾಂಕ್ ಅನ್ನು ಕರೆಕ್ಟ್ ಆಗಿ ರಿವೈಸ್ ಮಾಡ್ಕೊಳ್ಳಿ. ಓಕೆ, ಸೊ ಸ್ಟಾರ್ಟಿಂಗ್ ವಿತ್ ಮ್ಯಾಕ್ರೋ ಎಕನಾಮಿಕ್ಸ್. ಓಕೆ, ಚಾಪ್ಟರ್ 1 ನಲ್ಲಿ ಯಾವುದೇ ಮ್ಯಾಚ್ ದ ಫಾಲೋವಿಂಗ್ ಅನ್ನ ನನಗೆ ಕಾಣಲಿಕ್ಕೆ ಸಿಗ್ಲಿಲ್ಲ. ಸೊ ಹಾಗಾಗಿ ಚಾಪ್ಟರ್ 1 ಅನ್ನು ಸ್ಕಿಪ್ ಮಾಡಿದ್ದೇನೆ. ದೇರ್ ಇಸ್ ನೋ ಮ್ಯಾಚ್ ದ ಫಾಲೋವಿಂಗ್ ಇನ್ ಚಾಪ್ಟರ್ 1. ಕಮಿಂಗ್ ಟು ಚಾಪ್ಟರ್ 2, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್. Now here also first of all when you see these abbreviation terms, ಈ ಶಾರ್ಟ್ ಫಾರ್ಮ್ಸ್ ಗಳು ಫುಲ್ ಫಾರ್ಮ್ಸ್ ಗಳನ್ನ ನೋಡಿದಾಗ ನೀವು ಫಸ್ಟ್ ಅದನ್ನೇ ಮ್ಯಾಚ್ ಮಾಡೋದು ಒಳ್ಳೇದು. ಯಾಕಂತ ಹೇಳಿದ್ರೆ GDP ಇಲ್ಲಿ ಇರೋದು ಒಂದೇ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅತಿ ಸುಲಭವಾಗಿ ನೀವು ಮ್ಯಾಚ್ ಮಾಡಬಹುದು. ಯು ಕ್ಯಾನ್ ಮ್ಯಾಚ್ ಇಟ್ ವಿತ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅದೇ ರೀತಿ PDI ಗೆ ಯಾವ್ದು ಬರುತ್ತೆ ಇಲ್ಲಿ, ಪರ್ಸನಲ್ ಡಿಸ್ಪೋಸೇಬಲ್ ಇನ್ಕಮ್. ಬೇರೆ ಯಾವ್ದನ್ನ ಮ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಇಲ್ಲಿ. ಸೊ PDI ಇಸ್ ಪರ್ಸನಲ್ ಡಿಸ್ಪೋಸೇಬಲ್ ಇನ್ಕಮ್. ಇನ್ನು ಉಳಿದಾಗೆ ಲೇಬರ್. ಲೇಬರ್ಗೆ ನಾವು ಏನ್ ಕೊಡ್ತೇವೆ? ವಾಟ್ ಡು ವಿ ಗಿವ್ ದ ಲೇಬರ್? ವಿ ಗಿವ್ ಲೇಬರ್ ದ wages alva. Labor is one of the factor of production and the reward is wages. ಅದೇ ರೀತಿ ಇನ್ವೆಂಟರಿ ಅಂತ ಹೇಳಿದ್ರೆ it is a stock of goods, we know that. So stock ಅನ್ನೋ ಪದ ಇದೆಯಲ್ಲಿ, so it is a stock variable. Then domestic service ಅಂತ ಹೇಳಿದ್ರೆ our mother works at home ಅಥವಾ ಹಣಕ್ಕೆ ಕೆಲಸ ಮಾಡದೇ ಇರುವಂತದ್ದು. So these are non monetary exchange. Domestic service is a non monetary exchange. Okay, so that is about chapter 2, national income accounting. Okay, moving on to the chapter 3, money and banking. So here again you see a full form here. So SLR, what is SLR? We know CRR and SLR. CRR bandre it is the cash reserve ratio. SLR kotre what is it? It is the statutory liquidity ratio. Okay. Next you can match money. What is money? We know money is a medium of exchange. So we will match money with the medium of exchange. In circulation of coin. Circulation of coin ನಾನು ಮೊದಲೇ ಹೇಳಿದ್ದೇನೆ RBI ನ ವಿಡಿಯೋ ಮಾಡುವಾಗ, ಬೇರೆ ಇತರ ಕರೆನ್ಸಿ ನೋಟ್ಸ್ ಅನ್ನ ಮಿಂಟ್ ಮಾಡುವವರು RBI, ಆದ್ರೆ ಕಾಯಿನ್ಸ್ ಗಳನ್ನ 1 ರೂಪಾಯಿ ಕಾಯಿನ್ ಗಳನ್ನ ಮಿಂಟ್ ಮಾಡುವಂತದ್ದು ಆ ಡಿಪಾರ್ಟ್ಮೆಂಟ್ ಇರುವಂತದ್ದು ಗವರ್ಮೆಂಟ್ ಆಫ್ ಇಂಡಿಯಾಕ್ಕೆ ಮಾತ್ರ. ಸೊ ಇಟ್ ವಿಲ್ ಬಿ ಗೋಯಿಂಗ್ ವಿತ್ ಇಟ್. ಸೊ ಸರ್ಕ್ಯುಲೇಷನ್ ಆಫ್ ಕಾಯಿನ್ ವಿಲ್ ಗೋ ವಿತ್ ಗವರ್ಮೆಂಟ್ ಆಫ್ ಇಂಡಿಯಾ. ದೆನ್ M3 and M4 ಏನು? ದೀಸ್ ಆರ್ ಅವರ್ ಬ್ರಾಡ್ ಮನಿ ಮತ್ತು ನ್ಯಾರೋ ಮನಿ ಕಾನ್ಸೆಪ್ಟ್ ಕಲ್ತಿದ್ದೇವಲ್ವಾ. ವಿಡಿಯೋ ಕೂಡ ಇದೆ ನನ್ನ ಚಾನಲ್ ಅಲ್ಲಿ. ಯು ಕ್ಯಾನ್ ಫೈಂಡ್ ಆಲ್ ದ ವಿಡಿಯೋಸ್ ಓಕೆ ರಿಲೇಟೆಡ್ ಟು second PUC economics on the channel. If you're seeing it for the first time, please to have a look at all the videos. So M3 and M4 will go with broad money. In ಉಳಿದದ್ದು ಯಾವುದು? repurchase agreement will go with the repo rate of the RBI. So this much is clear. Chapter 3, money and banking. Shall we move to the next chapter? Yes. Okay. Now chapter 4, determination of income and employment. So here we shall first match raw material. ನೋಡಿ raw material ಅಂತ ಹೇಳಿದ್ರೆ what is it? It is a intermediate good. Okay, ಅದನ್ನ process ಮಾಡಿ ನಂತರ finished good ಆಗಿ ಕನ್ವರ್ಟ್ ಆಗುತ್ತೆ. So it is an intermediate good. Then consumption per unit of income. See, one tip is that whenever you see this term per unit ಅಂತ ಬಂದಾಗ everywhere you have to check whether there is a term called average. Okay, so per unit of income ಬಂದಾಗ average ಎಲ್ಲಿಯಾದ್ರೂ ಇದೆಯಾ ಅಂತ ನೋಡ್ಕೊಳ್ಳಿ. So here there is average propensity to consume. So per unit, consumption per unit of income will go with APC. Then excess demand ನೋಡ್ಕೊಳ್ಳಿ. excess demand ಇದ್ದಾಗ ಏನಾಗುತ್ತೆ? excess demand ಇದ್ದಾಗ definitely price rise ಆಗುತ್ತೆ. Correct? So excess demand leads to rise in price in the long run. ಅತಿ ಹೆಚ್ಚು ಡಿಮಾಂಡ್ ಆದಾಗ
ಸಪ್ಲೈಯರ್ಗೆ ಸಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅವ್ನು ಏನ್ ಮಾಡ್ತಾನೆ, ಪ್ರೈಸಸ್ ಅನ್ನ ಇನ್ಕ್ರೀಸ್ ಮಾಡಿ ಬಿಡ್ತಾನೆ. ಹಾಗಾದ್ರೂ ಡಿಮಾಂಡ್ ರಿಸ್ಟೋರ್ ಆಗ್ಲಿ, ಕಡಿಮೆ ಆಗ್ಲಿ ಅಂತ ಹೇಳ್ಕೊಂಡು. Then aggregate demand for final goods. Aggregate demand for final goods will go with this formula. C bar plus I bar plus CY. So C bar, Y bar, these are our autonomous consumption and autonomous investment. Now savings is what? Savings will match with Y minus C. Savings the formula Y minus C. That is income minus the consumption. ನಿಮಗೆ ಎಷ್ಟು ಆದಾಯ ಬರುತ್ತೆ ಮೈನಸ್ ನೀವು ಅದರ ಎಷ್ಟು ಪೋರ್ಷನ್ ಅನ್ನ ಕನ್ಸ್ಯೂಮ್ ಮಾಡಿದೀರಾ ಅದನ್ನ ಡಿಫರೆನ್ಸ್ ತಗೊಂಡ್ರೆ you will get the savings. Okay, so this is about the match the following for determination of income and employment. Shall we move forward? Is this understood? Okay. So coming to the last chapter, that is open economy, chapter 6. So here first one, SDR, special drawing rights. We can match it with paper gold. So SDR ಅನ್ನು paper gold ಅಂತಾನು ಕರೀತೇವೆ. Next, balance of payment. Balance of payment is nothing but the trade in goods and services. Balance of trade, it is the trade in goods only. Then floating exchange rate. So floating exchange rate andre we also call it as flexible exchange rate. Lastly, managed floating. Managed floating anna ನಾವು dirty floating ಅಂತಾನು ಕರೀತೇವೆ. So another name for managed floating is dirty floating. So here is a practice question for you. So ಈವರೆಗೆ ನಾವು ಏನು ಮ್ಯಾಚ್ ದ ಫಾಲೋವಿಂಗ್ ಅನ್ನ ಕಲ್ತ್ಕೊಂಡು ಬಂದಿದ್ದೇವೆ ಅದರಿಂದ ನಾನೊಂದು ಕ್ವೆಶ್ಚನ್ ಅನ್ನ ಫ್ರೇಮ್ ಮಾಡಿದ್ದೇನೆ. Do have a look at the question and type your answer in the comment section. Okay, let us see how much you have understood. Alright, so that was it for today's video. Match the following ಎಲ್ಲ match the following ಅನ್ನ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೇವೆ. Thank you so much for watching the video. Channel ಅನ್ನ ಸಬ್ಸ್ಕ್ರೈಬ್ ಮಾಡಿದವರಿಗೂ ಕೂಡ ತುಂಬಾ thank you. It's always lovely to read your comments and thank you so much for sending all the beautiful comments that you do. And may your examination be a very successful one and may you pass with whatever marks you have aimed. Okay. Yes. So that is it for today's video. See you in the next video. Till then, take care. Bye. Namaste.